ಹಾಗೂ ಕೂಡ ನಾಗೇಂದ್ರ ಮಕ್ಕಳು ಈ ಬಿಳ್ಕೊಡೋಕ್ಕೆ ಸಂಬಂಧ ತುಂಬಾ ಬೇಜಾರಾಗ್ತದೆ. ನಮ್ಮ ಮಾಸ್ಟರ್ನ ಬಿಳ್ಕೊಡೋಕ್ಕೆ ತುಂಬಾ ಬೇಜಾರಾಗ್ತದೆ. ಯಾಕೆ ಅಂತಂದರೆ ನಾನು ಫಸ್ಟು ಇಲ್ಲಿ ಈ ಶಾಲೆಗೆ ಸದಸ್ಯ ಆಗಿ ತುಂಬಿದಾಗ ಶಾಲೆ ಮಾಸ್ಟ್ರೇ ಇಲ್ಲ, ಕೊರತೆ ಇತ್ತು. ಶಾಲೆ ಮಾಸ್ಟ್ರೇ ಇಲ್ಲ, ಇಲ್ಲಿ ತುಂಬಾ ಶಿಕ್ಷಕರ ಕೊರತೆ ಇತ್ತು. ಆವಾಗ ನಮ್ಮ CRP ಈಶ್ವರ್ ಭಟ್ ಅಂತ ಅವರಿಗೆ ನಾನು ಕಾಲ್ ಮಾಡಿದೆ. ಸರ್, ಇಲ್ಲಿ ಶಾಲೆಗೆ ಶಿಕ್ಷಕರ ಕೊರತೆ ಇದೆ, ಮತ್ತು ನಮ್ಗೆ ಒಳ್ಳೆ ಮಾಸ್ಟರ್ನ ಹಾಕಿ ಇದೆ. ಮಕ್ಕಳು ಪಾಪ ಇಲ್ಲೆಲ್ಲ ಸ್ವಲ್ಪ ಹಿಂದುಳಿದ ಜನರು ಮತ್ತು ಬಡ ಮಕ್ಕಳು ಮತ್ತು ಸ್ವಲ್ಪ ಒಳ್ಳೆ ಶಿಕ್ಷಕನ ಹಾಕಿ ಅಂತೇಳಿ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ. ಅವರು ಹೇಳಿದ್ವಿ, ಟ್ರೈನಿಂಗ್ ಏನೋ ಹೋಗ್ತಾ ಇದ್ದಾರೆ, ಟ್ರೈನಿಂಗ್ ಆಗ್ತಾ ಉಂಟು ಅವರಿಗೆ, ನಿಮ್ಗೆ ಒಳ್ಳೆ ಶಿಕ್ಷಕರನ್ನೇ ಹಾಕ್ತಾರೆ ಇಲ್ಲಿ ಚಂದ್ರಾಣಿಗೆ ಅಂತಂದರು. ಅವ್ರು ಹೇಳಿದಾಗೆ ನಿಜವಾಗಿ ನಮ್ಗೆ ಒಳ್ಳೆ ಒಂದು ಶಿಕ್ಷಕರನ್ನೇ ಕೊಟ್ಟಿದ್ರು. ತುಂಬಾ ಖುಷಿ ಆಯಿತು. ಅವರು ಎಲ್ಲ ಹೇಳಿದಾಗೆ, ಗಣ್ಯರು ಹೇಳಿದಾಗೆ ಅವ್ರಿಗೆ ಈ ಶಾಲೆ ಬಗ್ಗೆ ತುಂಬಾ ಅಭಿಮಾನ. ಮೇಡಮ್, ನಮ್ಗೆ ಅದಾಗಬೇಕು, ಇದಾಗಬೇಕು, ಕಂಪ್ಯೂಟರ್ ಆಗಬೇಕು, ಕಂಪೌಂಡ್ ಆಗಬೇಕು, ಶಾಲೆ ಆಗಬೇಕು, ಎಲ್ಲರೂ ಹೇಳೋದಂದ್ರೆ ಅವ್ರಿಗೆ ಅಷ್ಟು ಅಭಿಮಾನ ಉಂಟು. ಶಾಲೆ ಮಕ್ಕಳನ್ನ ಶಾಲೆಗೆ ತರಬೇಕು, ಒಳ್ಳೆ ಅಭಿವೃದ್ಧಿ ಮಾಡಬೇಕು ಮಕ್ಕಳನ್ನ ಅನ್ನೋಂಥದ್ದು ತುಂಬಾ ಇತ್ತು ಅವರಿಗೆ. ಅದರಂತೆ ಅದು ತುಂಬ ಮಾಡಿದ್ರು ಸಹ. ಅದೇ ರೀತಿ ಶಿಕ್ಷಕರ ಒಂದು ಅನುಮತಿಯ ಮೇರೆಗೆ ನೀವು ಮಕ್ಕಳನ್ನ ಒಳ್ಳೆ ರೀತಿಯಿಂದ ಶಾಲೆಗೆ ಕಳಿಸ್ಕೊಡಿ, ವಿದ್ಯಾವಂತನಾಗಿ ಮಾಡಿ. ನಮ್ಮ ಗಣಪತಿ ದೇವರು ಆರೋಗ್ಯ ಕೊಟ್ಟು ಕಾಪಾಡೋದು ಮತ್ತು ಒಳ್ಳೆ ಶಾಲೆಗೆ ಬರ್ತಾ ಇರಿ, ಮಕ್ಕಳನ್ನ ಆಗಾಗ ನೋಡ್ಕೊಂಡು ಹೋಗ್ತೀರಿ ಅಂತ ಹೇಳ್ತಾ ನನಗೆ ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದ. ಮೊದಲನೇದಾಗಿ ಈ BM ಭಟ್ ಸರ್ ಒಬ್ಬ ಮಾನವೀಯ ಅಂತಃಕರಣದ ವ್ಯಕ್ತಿ. ಇವತ್ತು ಬೆಳಿಗ್ಗೆ ನಮ್ಮ ಸರ್ ಒಬ್ಬರವ್ರ ಬಗ್ಗೆ ಬರೆದಿಲ್ಲ. ಎಲ್ಲರೂ ಕೂಡ ಫೋಟೋಗೆ ಪೋಸ್ಟ್ ಕೊಟ್ಟವರಲ್ಲ, ತಾನು ಮಾಡಿ ಹೋಗ್ತಾರೆ ಎಂದು ಹೇಳ್ಕೊಂಡವರು ಅಂತ ಒಬ್ಬ ಸರಳ ಸಜ್ಜನರು ನಮ್ಮ ಆತ್ಮೀಯರು ಕೂಡ ಬಂದ. ನನಗೂ ಕೂಡ ನನ್ನ ವೈಯಕ್ತಿಕವಾಗಿ ನನ್ನ ಶಿಕ್ಷಕ ವೃತ್ತಿಯಲ್ಲಿ ಕೂಡ ಒಂದು ಉಪಕಾರ ಮಾಡಿದವರು. ಅದಕ್ಕಾಗಿ ಮರಣದ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಎಷ್ಟೇ ಕೆಲಸ ಇದ್ರೂ ಕೂಡ ಒಂದ್ಸಲ ಬಂದು ಹೋಗಬೇಕು ಅನ್ನೋ ಕಾರಣಕ್ಕಾಗಿ ನಾನು ಇಲ್ಲಿ ಬಂದಿದ್ದೇನೆ. ಎಲ್ಲ ಆತ್ಮೀಯರೇ ಮತ್ತು ವಿದ್ಯಾರ್ಥಿನಿಯರು ಎಲ್ಲ ವೇದಿಕೆ ಮೇಲೆ ಇರುವಂತಹ ವೈದ್ಯರಿಗೆ ಧನ್ಯವಾದ. ಈ ಸಂದರ್ಭದಲ್ಲಿ ಕೇವಲ ಒಂದೇ ಮಾತು ಅಷ್ಟೇ. ಹಿರಿಯರು ಹೇಳಿದಾಗೆ, ಗುರುಗಳಿಗೆ ಹಿರಿಯರಿಗೆ ಶಿರವಾಗಿ ನಮಿಸಿದರೆ ನರ ಸುರರು ಒಲಿದು ಸಿರಿ ಸುರಿದು ಸ್ವರ್ಗ ಕರಸಲಾಂಬಲತ ಅಂತ ಹೇಳಿದಾಗೆ, ನಮ್ಮ ಹಿರಿಯರಾದಂತಹ BM ಭಟ್ ಅವರು ಅತ್ಯಂತ ಯಶಸ್ವಿಯಾಗಿ ವೃತ್ತಿ ಜೀವನವನ್ನು ಆರಂಭಿಸಿ ಇವತ್ತು ಅದೇ ವೃತ್ತಿಯಿಂದ ನಮ್ಮ ವೃತ್ತಿಯಲ್ಲಿ ಶಿಕ್ಷಕ ವೃತ್ತಿಯಲ್ಲಿ ಹಾಗೂ ಸರ್ಕಾರಿ ನೌಕರಿಯಲ್ಲಿ ಒಂದು ಅನಿವಾರ್ಯ ವರ್ಗಾವಣೆ, ಪದೋನ್ನತಿ ಹಾಗೂ ನಿವೃತ್ತಿ ಇದು ಸಹಜವಾದಂಥ ಒಂದು ಪ್ರಕ್ರಿಯೆ ಆದರೂ ಕೂಡ ಒಬ್ಬ ಶ್ರೇಷ್ಠ ಪ್ರತಿಭಾವಂತ ಒಬ್ಬ ಮಾನವೀಯ ಅಂತಃಕರಣದ ವ್ಯಕ್ತಿಯನ್ನು ಬೀಳ್ಕೊಡುವುದಷ್ಟು ಸುಲಭದ ಮಾತಲ್ಲ. ಹೀಗಾಗಿ ನೀವೆಲ್ಲ ಸೇರಿ ಅತ್ಯಂತ ಪ್ರೀತಿಯಿಂದ ಅವರನ್ನು ಬೀಳ್ಕೊಡ್ತಾ ಇದ್ದೀವಿ. ಅದು ಈ ಸಂದರ್ಭದಲ್ಲಿ ನಾವು ಹೇಳೋದಷ್ಟೇ, ನಾವು ಭಗವಂತನಲ್ಲಿ ಕೇಳ್ಕೊಳ್ಳೋದಷ್ಟೇ, ಅವರ ವೃತ್ತಿ ನಂತರದ ಬದುಕು ಕೂಡ ಎಷ್ಟೇ ಲವಲವಿಕೆಯಿಂದ ಆರೋಗ್ಯಪೂರ್ಣವಾಗಿರಲಿ, ಅವರ ಕುಟುಂಬಕ್ಕೆ ಭಗವಂತ ಆಯುಸ್ಸು ಆರೋಗ್ಯ ಧರಿಸಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ನಾವು ಭಗವಂತನಲ್ಲಿ ಕೇಳ್ಕೊಳ್ತಾರೆ. ಅವರಿಗೆ ನಮಸ್ಕರಿಕೆ ನಾನು ಮಾತಾಡೋದಿಲ್ಲ ಅಂತ ಹೇಳಿದೆ. ಯಾಕಂದರೆ ನನ್ನ ಮಾತು ನಾಳೆ ಮಾತಾಡಬೇಕು ಹೇಳಿ ಸ್ವಲ್ಪ ಗಟ್ಟ ಕಂಡಿದ್ದೆ ಅಂತ ಹೇಳಿ ನಾಳೆಗೆ ಇವೆಲ್ಲ ಶಾಲೆ ಬಂದು ಮಾಡ್ತಾ ಇದ್ದೀವಿ. ನಾನು ಮತ್ತು ನನ್ನ ಕೆಲವು ಆತ್ಮೀಯರಿದ್ದರು ಎಲ್ಲ ಸೇರಿಕೊಂಡು, ಯಾಕಂದ್ರೆ ಕೆಲವು ಟೀಚರ್ಸ್ ಇವತ್ತು ಏನಾಗಿದೆ ಅಂದರೆ BM ಭಟ್ ಪ್ರತಿ ಆತ್ಮೀಯರಿಗೆ ಶಾಲೆಗಳಿದ್ದಾವೆ, ಆ ಶಾಲೆ ಬಿಟ್ಟು ಇಲ್ಲಿ ಬರೋಕ್ಕಾಗೋದಿಲ್ಲ, ಬರೋದ ರಜೆ ಹಾಕಿ ಬರೋದು. ಹಾಗಾಗಿ ಏನು ಮಾಡಿದವ್ರೆಲ್ಲ ಶನಿವಾರ ಮಧ್ಯಾಹ್ನ ಇಟ್ಬಿಡಿ ಸರ್, ನಾವೆಲ್ಲ ಬರ್ತೇವೆ. ಹಾಗಾಗಿ ನಾನು ಅವರ ಕೋರಿಕೆ ಮೇಲೆಗೆ ನಾಳೆ ಅವ್ರ ಮನೆಯಲ್ಲಿ ಅವರು, ಅವರ ಮಿಸ್ಸಸ್ಸು, ಅವ್ರ ತಾಯಿಯವರು, ಅವರು ಮೂರು ಜೊತೆಗೂ ನಾವು ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ತಿಳ್ಕೊಂಡು ನಾನು ಇವತ್ತು ಸರ್ ಅಂತೋನಿ ಸರ್ ಬರೋಣ ಅವ್ರ ಸಲುವಾಗಿ ಮತ್ತು ಇವತ್ತು ಒಂದ್ಸಲ ಅವ್ರಿಗೆ ಮೊರೆ ತೋರಿಸೋದು ಇವತ್ತು ನೀವು. ಯಾಕಂದ್ರೆ ಇವತ್ತು ಒಂದು ದಿವಸ ಅವ್ರಿಗೆ ಸರ್ವಿಸ್ನಲ್ಲಿ ಇರ್ತಾರೆ, ನಾಳೆ ನನ್ನ ಪಕ್ಷಕ್ಕೆ ಸೇರ್ತಾರೆ, ನೀವು ನಿವೃತ್ತಿ ಆಗ್ತಾರೆ. ಇವತ್ತು ಒಂದೇ ದಿವಸ ನಾಳೆ ನಮ್ಮ ಪಕ್ಷಕ್ಕೆ ಬಂದು ಸೇರ್ತಾರೆ. ನನ್ನ ಗುಂಪಲ್ಲೇ ಇದ್ದಾರೆ ಅವ್ರು. ನಮ್ಮ ಇವ್ರು ಹೇಳ್ಬಿಟ್ರೆ ಕೇಳಿದ್ರು ಒಂದು ಮಾತಂದು, ನನ್ನ BM ಭಟ್ ಬಿಟ್ಟು ಬಲಗೈಯಲ್ಲಿ ಅಲ್ಲ, GM ಭಟ್ರೆ ನನಗೆ ಬರ. ಹಾಗಾಗಿ ನಾನು ಅವ್ರ ಬಲದಲ್ಲಿ ನನ್ನ ಬಲಗೈ ಒಬ್ಬಳಿಗೆ ನೀವು ಮತ್ತೊಂದು ರೀತಿಯಲ್ಲಿ ಹೇಳಿದ್ರು, ಬಲಗೈನಲ್ಲ ಎಡಗೈನಲ್ಲ ಎಲ್ಲ ಇಲ್ಲ.
ಅದು ಒಂದೇ ನಾಣ್ಯದ ಎರಡು ಮುಖಗಳಿವೆ. ಹಾಗೆ ಜಿ ಎಂ ಭಟ್ರ ಮೇಲೆ ಅತಿ ಆತ್ಮೀಯತೆ ಯಾಕಂತ ಹೇಳಿದ್ರೆ ಅವರು ಯಾವ ವ್ಯಕ್ತಿಗೆ ಯಾವುದೇ ಶಿಕ್ಷಕ ಆಗಿರಲಿ ಅವನು ಕಷ್ಟದಲ್ಲಿದ್ದಾನಂದ್ರೆ ಅವನಿಗೆ ಬೆನ್ನೆಲುವಾಗಿ ನಿಲ್ತಾರೆ. ಈಗಾಗಲೇ ಅವರು KGI ಹಿಡಿದು DPI ಎಲ್ಲ ಹೇಳಿದ್ರು. ನಿಜವಾಗ್ಲೂ ಮೊನ್ನೆ ಒಂದು ನನ್ನ ಸಹಪಾಠಿಯ ಕೆಲಸ ಮಾಡಿದ ಶಿಕ್ಷಕಿಗೆ ಅವಳು KGI ತುಂಬ ಪ್ರಾಬ್ಲಮ್ ಆಗಿತ್ತು. ಬಟ್ ಅವಳು ನನಗೆ ಫೋನ್ ಮಾಡಿದ್ರು, ನಾನು ಜಿ ಎಂ ಭಟ್ರಿಗೆ ಹೇಳಿ ಅಡ್ರೆಸ್ ಕೊಟ್ಟೆ. ಹೇಳಿ 15 ದಿವಸದಲ್ಲಿ ಅವರೆಲ್ಲ ಬಾಕಿ ಇದ್ದದ್ದು ಎಲ್ಲವೂ ಕ್ಲಿಯರ್ ಆಗಿ ಅವ್ರ ಕೈ ಸೇರೋ ಮಾಡ್ತಾರೆ. ಮತ್ತೆ ಮೇಲೆ ಇವರೇ ಅವ್ರಿಗೆ ಫೋನ್ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮದ ಕೇಂದ್ರಬಿಂದುಗಳಾದಂಥ ಶ್ರೀ ಜಿ ಎಂ ಭಟ್ ಸರ್ ಅವರು, ವೇದಿಕೆ ಮೇಲಿನ ಎಲ್ಲ ಗಣ್ಯರು, ಇವತ್ತು ಜಿ ಎಂ ಭಟ್ ಸರ್ ಅವರು ವೃತ್ತಿಯಿಂದ ನಿವೃತ್ತರಾಗ್ತಿದ್ದಾರೆ. ಪ್ರವೃತ್ತಿಯಿಂದಲೂ ಅವರು ಇಲಾಖೆ ಕಂಡಂತಹ ಒಬ್ಬ ದಕ್ಷ, ಪ್ರಾಮಾಣಿಕ, ಅತ್ಯಂತ ನಿಖರವಾದಂತಹ ಕೆಲಸವನ್ನು ಮಾಡುವಂತಹ ವ್ಯಕ್ತಿಯಾಗಿದ್ದು ನಮ್ಮ ಇಲಾಖೆಗೆ ಒಂದು ತುಂಬಲಾರದ ನಷ್ಟ. ಆದರೆ ಈ ಒಂದು ವೃತ್ತಿಗೆ ಬಂದ ನಂತರ ನಿವೃತ್ತಿ ಹೇಳೋದು ಸಾಮಾನ್ಯ. 60 ವರ್ಷ ಆದಮೇಲೆ ನಾವು ನಮ್ಮ ಒಂದು ವೃತ್ತಿಯಿಂದ ನಿವೃತ್ತಿ ಪಡಿಬೇಕು. ಆ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಅವರಿಗಾಗಿ ನೋಡಿಕೊಂಡಿದ್ದಾರೆ. ಅತ್ಯಂತ ಒಳ್ಳೆಯ ಒಂದು ಕಾರ್ಯವನ್ನು ಇಲಾಖೆಗೆ ಮಾಡಿ ತೋರಿಸಿದಂತಹ ಒಬ್ಬ ವ್ಯಕ್ತಿ ಇವತ್ತು ನಿವೃತ್ತರಾಗ್ತಿದ್ದಾರೆ. ಆ ಒಂದು ಅವರ ನಿವೃತ್ತ ಬದುಕು ಅತ್ಯಂತ ಸುಖಮಯವಾಗಿರಲಿ, ಆನಂದಮಯವಾಗಿರಲಿ, ಅವರ ಮುಂದಿನ ಬದುಕು ಇನ್ನೂ ಚೆನ್ನಾಗಿರಲಿ, ಎಲ್ಲ ಮಕ್ಕಳಿಗೂ ಅವರ ಶ್ರೀಮತಿಯವರಿಗೂ ದೇವರು ಎಲ್ಲರಿಗೂ ಆಯುರ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಪರಿಚಯ ಸಮಾಜದಲ್ಲಿ ಇಲ್ಲ, ಹಾಗಾಗಿ ನಾನು ಯಾರು ಅಂತ ಮೊದಲು ಹೇಳ್ಕೊಳ್ತೀನಿ. ನನ್ನ ಹೆಸರು ಲಕ್ಷ್ಮೀಶ್ ಹೆಗಡೆ, LS ಹೆಗಡೆ ಅಂತ ಹೇಳ್ತಾರೆ. ನನ್ನ ಮನೆ ಶಾಲೆಯ ಸಮೀಪದಲ್ಲಿದೆ. ಹೊನ್ನಾವರದ ಸೆಂಟ್ ಥಾಮಸ್ ರೋಡ್ ಶಾಲೆಯಲ್ಲಿ ನಾನು ಗಣಿತ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಖ್ಯವಾಗಿ ಈ ಶಾಲೆಗೆ ನನಗೆ ಹೇಗೆ ಸಂಬಂಧ ಅಂತಂದರೆ, ನಾನು 1 ರಿಂದ 4ನೇ ತರಗತಿ ಇದೇ ಶಾಲೆಯಲ್ಲಿ ಓದಿದ್ದು. ಮತ್ತು ಸಮುದಾಯದತ್ತ ಶಾಲೆಗೆ ಈಗ ಇಲ್ಲಿ ನಾನು ಭೇಟಿ ಕೊಡ್ತಾ ಇರ್ತೇನೆ. ನಮ್ಮ ಚಂದ್ರಾಣಿ ಊರು ಶೈಕ್ಷಣಿಕವಾಗಿ ಹಾಗೂ ಆರ್ಥಿಕವಾಗಿ ಎರಡರಲ್ಲೂ ಹಿಂದುಳಿದಂತಹ ಪ್ರದೇಶ. ಇಂಥ ಪ್ರದೇಶಕ್ಕೆ ಶಿಕ್ಷಕರಾಗಿ ಬಂದು ಬಹಳ ತಾಳ್ಮೆಯಿಂದ ನಂತರ ತೊಂದರೆಗಳು, 8 ತೊಂದರೆಗಳು, ಅದಕ್ಕೆಲ್ಲ ಪರಿಹಾರವಾಗಿ ಮನೆಗೆ ಹೋಗಿ ಮಕ್ಕಳನ್ನು ಕರ್ಕೊಂಡು ಬಂದು ಅವರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿ ಕಳೆದ 4-5 ವರ್ಷಗಳಿಂದ ತುಂಬ ಕಷ್ಟಪಟ್ಟು ಶಾಲೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ. ಜೊತೆಗೆ ಬೇರೆ ಬೇರೆ ಸಂಘ ಸಂಘಟನೆಗಳು ಹಾಗೆಯೇ ವಿವಿಧ ತಾಲೂಕುಗಳಲ್ಲಿಯೂ ಸೇವೆ ಸಲ್ಲಿಸಿ ಅನುಭವ ಇದ್ದವರನ್ನು ಅವರ ಅನುಭವದ ಪೀಕ್ನಲ್ಲಿ ಕೊನೆಯಲ್ಲಿ ನಮಗೆ ಸೇವೆ ಸಿಗುವ ಹಾಗಾಗಿ ಇದಕ್ಕಿಂತ ಎಕ್ಸ್ಪರ್ಟ್, ಇದಕ್ಕಿಂತ ಚೆನ್ನಾಗಿ ಮಾಡೋದು ಬಹುಶಃ ಏನು ಸಾಧ್ಯ ಇಲ್ಲ. ಏನೆಲ್ಲ ಮಾಡಬೇಕು ಅಂಥದನ್ನೆಲ್ಲವನ್ನು ಅವರು ಕಷ್ಟಪಟ್ಟು ಇಲ್ಲಿ ಬಂದು ಮಾಡಿದ್ದಾರೆ. ಅವರ ಕೈಲಾದ ಎಲ್ಲ ಕೆಲಸವನ್ನು ಮಾಡಿ ಇನ್ನು ಶಾಲೆಗೆ ಇಂಥದ್ದೊಂದು ಬೇಕು ಅನ್ನುವಂಥದ್ದು ಏನೂ ಇಲ್ಲ, ಅಷ್ಟರ ಮಟ್ಟಿಗೆ ಅವರು ಸಿದ್ಧಪಡಿಸಿಕೊಟ್ಟಿದ್ದಾರೆ. ಇಷ್ಟು ವರ್ಷ ನಮ್ಮೊಂದಿಗೆ, ನಮ್ಮ ಊರಿನ ಜನರೊಂದಿಗೆ, ಪಾಲಕರೊಂದಿಗೆ ಇದು ಸೇವೆ ಸಲ್ಲಿಸಿದ್ದಕ್ಕೆ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಹಾಗೆಯೇ ಇಲ್ಲಿ ಕೆಲಸ ಮಾಡಿ ನಿವೃತ್ತಿಯಾದವರ ಸಂಖ್ಯೆ ಕಡಿಮೆ. ಕೆಲಸವನ್ನು ತುಂಬ ಜನ ಮೊದಲು ಶಿಕ್ಷಕರು ಮಾಡಿದ್ದಾರೆ. ಆದರೆ ಅವರು ನಿವೃತ್ತಿ ಸಂದರ್ಭದಲ್ಲಿ ಬೇರೆಲ್ಲೋ ಟ್ರಾನ್ಸ್ಫರ್ ಆಗಿ ಇಂಥ ಒಂದು ನಿವೃತ್ತಿ ಸಮಾರಂಭ ಇತ್ತೀಚೆಗೆ ಯಾವತ್ತೂ ನಡೀಲೇ ಇಲ್ಲ. ಹಾಗಾಗಿ ಅವರ ನಿವೃತ್ತಿ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ನನಗೂ ಒಂದು ಸಂತೋಷ ಆಯಿತು. ಅವರಿಗೆ ನಿವೃತ್ತಿ ಜೀವನ ಬಹಳ ಚೆನ್ನಾಗಿರಲಿ. ಸೇವೆ ಮುಗಿದರೂ ಕೂಡ ನಮ್ಮ ಊರಿನೊಂದಿಗೆ, ಮಕ್ಕಳೊಂದಿಗೆ, ಪಾಲಕರೊಂದಿಗೆ ಅವರು ಸಂಪರ್ಕದಲ್ಲಿರಲಿ ಅಂತ ಆಶಿಸ್ತಾ ನಮ್ಮ ನಿವೃತ್ತಿ ಜೀವನ ಚೆನ್ನಾಗಿರಲಿ ಅಂತ ಬಯಸಿ ವೆರಿ ಇಂಪಾರ್ಟೆಂಟ್ ಪರ್ಸನ್ ಈಸ್ ನನ್ ಅದರ್ ದೆನ್ ಮಕ್ಕಳ ಏನು ಕೇಳಬೇಕು? ಟೀಚರ್ ಆಗಬೇಕಾ? ಟೀಚರ್ ಆಗ್ಬೇಕ್ರಾ? ಟೀಚರ್ ಆಗ್ತೀರಾ? ಯಾರು ಟೀಚರ್ ಆಗ್ಬೇಕು? ಕೈ ಮೇಲೆ ಮಾಡಿ. ವೆರಿ ಗುಡ್. ನೋಡಿ, ಪಾಲಕರು ಯಾರಿದ್ದಾರೆ ಸ್ವಲ್ಪ ಗಮನದಲ್ಲಿಟ್ಕೊಳ್ಬೇಕು. ಇವತ್ತು ನೀವು ಟೀಚರ್ ಆಗ್ಬೇಕಾದ್ರೆ ಮತ್ತೊಂದ್ಸಲ ಏನ್ ಮಾಡ್ಬೇಕಂತಂದ್ರೆ ಗಣಪತಿ ಸರ್ ಕಾಲ್ ಮಾಡ್ಕೊಂಡು ಹೋಗ್ಬೇಕು. ಕ್ಲಿಯರ್ ಆಯ್ತಾ? ಓಕೆ, ವೆರಿ ಗುಡ್. ಒಂದು ಫೈನ್ ಡೇ ನೀವು ಏನಾಗ್ಬೇಕಂತಂದ್ರೆ
ಆ ಟೈಮ್ನಲ್ಲಿ ಚಂದ್ರನಲ್ಲಿ ಎಷ್ಟು ಮಕ್ಕಳು ಇರ್ತಾರೋ ಗೊತ್ತಿಲ್ಲ. ವಿ ಆರ್ ಥಿಂಕಿಂಗ್ ಆಫ್ ಫ್ಯೂಚರನ್ನು ನಾವು ಆಲೋಚನೆ ಮಾಡ್ತಾ ಇದ್ವಿ. ಒಂದು ಕಾಲದಲ್ಲಿ ಚಂದ್ರನಲ್ಲಿ ಭಾಳಷ್ಟು ಮಾಡ್ತಾಯಿದ್ದೆ ಎಲ್ಲ ಶಾಲೆಗೆ. ನಾನೀಗ ಮತ್ತೆ NSS ಮಾತಾಡ್ತಾ ಬಂದಿದ್ದು ಒಂದು ಫ್ಯೂಚರ್ ಎಲ್ಲ ಸ್ಕೂಲ್ಸ್ ಎಲ್ಲ ಏನಾಗ್ತವೆ ಅಂದ್ಕೊಂಡು ಆ ಒಂದು ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದೀನಿ. ಏನೇ ಇರಲಿ ಮಕ್ಕಳೇ, ಟೀಚರ್ ಆಗ್ತಾರಲ್ಲ, ಎಷ್ಟು ಟೀಚರ್ ಆಗ್ತಾರಲ್ಲ ಟೀಚರ್ ಆಗಬೇಕು. ಓಕೆ, ಬಾಕಿದ್ದು ನೀವು ನೋಡಿ ಏನಂತ ಹೇಳ್ತಿರುವಂಥ ಎಲ್ಲ ಶಿಕ್ಷಕ ವೃಂದದವರೇ ಭಾಳ ನಮ್ಮ ಮತ್ತು ಗಣಪತಿ ಸರ್ ಒಡನಾಟ ಏನಿತ್ತಂದರೆ ಕಾಲಕಿಯಿಂದ ಶುರುವಾಗಿತ್ತು. ನಮ್ಮ ಸಿಟಿ ಮಿಸ್ ಸಂಸ್ಥೆಯಿಂದ ಸರಿಸುಮಾರು ನಾವು 1,000 ಮಕ್ಕಳಿಗೆ ನಾವು ಸಹಾಯ ಮಾಡ್ತಿದ್ರು. ಸೆಲ್ಫ್ ರಿಲಯಂಟ್ ಅವರಿಗೆ ಒಂದು ಅವರ ಜೀವನದಲ್ಲಿ ಒಂದು ವ್ಯಕ್ತಿಯನ್ನು ಉಳ್ಕೊಂಡಿದ್ದು ಮಾಡಲಿಕ್ಕೆ. ಭಾಳಷ್ಟು ಜನರು ಮಕ್ಕಳೆಲ್ಲ ಏನಾಗಿದ್ದಾರೆ ಅಂತ ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ಸ್ ಬಿಟ್ಟು ಆಲ್ಮೋಸ್ಟ್ ಆಲ್ ದ ಫೀಲ್ಡ್ಸ್ನಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಈಗ ನಮ್ಮ ಈ ಹೊನ್ನಾವರ ಏರಿಯಾದಲ್ಲಿ ನಾವೇನಾದರೂ ಮಕ್ಕಳಿಗೆ ನಮ್ಮ ಸಂಸ್ಥೆಯಿಂದ ಸಹಾಯ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಕಾರಣೀಕರ್ತರಾಗಿರುವಂಥವರು ನಮ್ಮ NSX ರಾಜ್ಯನಾಯಕ ಸರ್ದಿಂದ ಹಿಡ್ಕೊಂಡು ಇದ್ದಿದ್ದಲ್ಲಿ ಇರುವಂಥ ಎಲ್ಲ BOರವರ ಒಂದು ಏನಂತಾರೆ ಒಡನಾಟದಿಂದ ನಾವು ಎಲ್ಲ ಕೆಲಸ ಮಾಡಿದ್ದಾರೆ. ನಮ್ಮ ಕಾಲೇಜಿಗೆ ಬರುವಾಗ ಏನಾಯಿತು ಅಂತ ಹೇಳಿದ್ರೆ ನಮ್ಮ ಗಣಪತಿ ಸರ್ ಸಿಕ್ಕಿದ್ರು. ಅಲ್ಲಿ ಮಕ್ಕಳಿಗೆ ಅಲ್ಲಿಂದ ಕರೆಕೊಂಡು ಮೇಡಮ್ ಕೂಡ ನೆನಪು ಮಾಡ್ತಾ ಇದ್ರು. ಆಲ್ಮೋಸ್ಟ್ ಆಲ್ ದ ಸ್ಕೂಲ್ಸನ್ನು ನಾವು ಕವರ್ ಅಪ್ ಮಾಡ್ತಾ ಇರುವಾಗ ಗಣಪತಿ ಸರ್ ಯಾವತ್ತೂ ನಮಗೆ ಈಸ್ ವೆರಿ ಕೋಆಪರೇಟಿವ್. ಮಕ್ಕಳಿಗೆ ನಾವು ಮಕ್ಕಳಿಗೆ ಕೇಳಬೇಕಲ್ಲಿ ಮಕ್ಕಳು ಎಜುಕೇಷನ್ ಆಗಲಿ, ಬೇಸಿಕ್ ಎಜುಕೇಷನ್ ಆಗಲಿ, ಕ್ರಾಫ್ಟ್ಸ್ ಆಗಲಿ, ಯಾವುದೇ ಒಂದು ಆ್ಯಕ್ಟಿವಿಟೀಸನ್ನು ನಾವು ಮಾಡ್ತಾ ಇರುವಾಗ ಗಣಪತಿ ಸರ್ ಅವ್ರು ಏನಂತ ಹೇಳಿದ್ರೆ, ಆಂಟನಿ ಸರ್ ನೀವು ಯಾವತ್ತು ಬಂದು ಏನು ಮಾಡಿರಿ ಎಲ್ಲ ಮಾಡ್ಕೊಂಡು ಹೇಳ್ಕೊಂಡು ನನಗೆ ಒಂದು ಸಹಾಯ ಹಸ್ತವನ್ನು ನೀಡಿದ್ರು. ಆ ಪ್ರಯುಕ್ತವಾಗಿ ಭಾಳಷ್ಟು ಮಕ್ಕಳು ಏನಾಗಿದ್ದಾರೆ ಅಂತ ಹೇಳಿದ್ರೆ ಅವರು ಬೇರೆ ಬೇರೆ ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಟೆಕ್ನಿಕಲ್ ಫೀಲ್ಡಲ್ಲಿದ್ದಾರೆ, ಮತ್ತು ಅಫ್ಕೋರ್ಸ್ ಟೀಚರ್ಸ್ ಆಗಿದ್ದಾರೆ, ಕೆಲವರು ನರ್ಸಸ್ ಆಗಿದ್ದಾರೆ. ಹೀಗೆ ಹಲವಾರು ವೃತ್ತಿಗಳನ್ನು ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಈಗ ನಾನು ಮಾತಾಡಬೇಕಾಗುತ್ತೆ ಇಷ್ಟೇ. ಸರ್ ಅವರು ಹೇಳಿದ್ರೆ ಏನಂತಂದರೆ ರಿಟೈರ್ಡ್ ಅಂತ ಹೇಳ್ಕೊಂಡು ಟೈರ್ ಮಾತ್ರ ಚೇಂಜ್ ಆಗ್ತದೆ ಅಷ್ಟು ಬಿಟ್ಟಿದ್ರೆ ಬೇರೆ ಎಂಥದಿಲ್ಲ. ಅದು ಹಳೆ ಟೈರ್ ಅಂತ ತಿಳ್ಕೊಂಡು ಈಗ ಹೊಸ ಟೈರ್, ಟೈರ್ ಅಂತ ಹೇಳ್ತಾರೆ. ಆ ಟೈರನ್ನ ಹಾಕ್ಕೊಂಡು ಮುಂದಿನ ಜೀವನವನ್ನು ನೀವು ನಡೆಸ್ಕೊಂಡೋಗಿ. ವೆರಿ ಹ್ಯಾಪಿ ದಟ್ ಮಕ್ಕಳು ಕೂಡ ಒಳ್ಳೆಯವರಿದ್ದಾರೆ. ಸೊ ಅವರು ನಿಮ್ಮೊಟ್ಟಿಗೆ ಇರ್ತಾರೆ ಅಂತ ಭಾವಿಸ್ಕೊಂಡು ನಿಮ್ಮ ಹೆಸರೇ ಗಣಪತಿ, ಇನ್ನ ವಿನಾಶಕ ನಮ್ಮ ವಿನಾಯಕರು ನಿಮ್ಮೊಟ್ಟಿಗೆ ಇರ್ತಾರೆ ಅಂತ ತಿಳ್ಕೊಂಡು ಇದು ನಿಮಗೆ ಇವತ್ತು ಕಂಪನಿ ತಿಳ್ಕೊಂಡು ನನ್ನ ಇಂದಿನ ಕೇಂದ್ರೀಕೃತವಾದ ಸುವಿಧ ಜೀವನ ನಮ್ಮ ಕ್ಲಸ್ಟರಿನ ಶಿಕ್ಷಕರಿಗೂ ಅಷ್ಟೇ ಅಲ್ಲ, ಇಡೀ ತಾಲೂಕಿನ ಎಲ್ಲ ಶಿಕ್ಷಕರಿಗೂ ನೆನಪಿನಲ್ಲಿ ಇಂದು ಅವರು ಸೇವೆಯಲ್ಲಿ ಮುಂದಾಗ್ತಾರೆ. ಆದರೆ ಅವರು CRCಯ ಅಧಿಕೃತ ಮೆಸೇಜ್ನಿಂದ ಪಾರಾಗಿದ್ದಾರೆ. ಅದು ಹೇಳ್ಬೋದು. ಅವರಿಗೆ ನಾನು ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ವೇದಿಕೆಯಲ್ಲಿ ಮಾಜಿ ಸಂಘದ ಅಧ್ಯಕ್ಷರಾದ ಶ್ರೀಯುತ NS ನಾಯ್ಕ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಅಲ್ಲದೆ ಇಂದು ಆಗಮಿಸಿ ಸಂಘದ ಪರವಾಗಿ ಸನ್ಮಾನ ಮಾಡಿದ ಸಂಘದ ಎಲ್ಲ ಸದಸ್ಯರಿಗೂ, ಬೇರೆ ಬೇರೆ ಸಂಘದಲ್ಲಿ ನಮ್ಮ CRPಗಳಿಗೂ ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು. ಮನೆಯವರು ಬಂದಿದ್ದಾರೆ, ಮಗ ಸೊಸೆಯವರು ಬಂದಿದ್ದಾರೆ, ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು. ಈ ಶಾಲೆಯ CMC ಅವರು ಕೆಲವರು ಆಗಮಿಸಿದ್ದಾರೆ. ನಿಮಗೆ ಎಲ್ಲರೂ ಹೇಳಿದಂತೆ ನಾನು ಒಂದು ಕಿವಿ ಮಾತನ್ನು ಹೇಳ್ತಾ, ಮಕ್ಕಳನ್ನು ದಿನಾಲು ಶಾಲೆಗೆ ಕಳಿಸಿ. ಅದೇ ನಾವೆಲ್ಲ ಪಕ್ಕದ ಶಾಲೆಯವರು 5ನೇ ಮುಗಿದ ಮೇಲೆ ಅವರು ನಮ್ಮ ಶಾಲೆಗೂ ಬರ್ತಾರೆ. ದಿನ ಶಾಲೆಗೆ ಕಳಿಸಿ ಅಂತ ಹೇಳ್ತಾ ನಿಮಗೂ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಕ್ಲಸ್ಟರ್ನಿಂದ ಆಗಮಿಸಿದ ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಇನ್ನು ನಮ್ಮ ಕ್ಲಸ್ಟರ್ ವತಿಯಿಂದ ಇವರಿಗೆ ಸನ್ಮಾನ ಮಾಡಬೇಕು ಅಂತ ತೀರ್ಮಾನಿಸಿ ನಮ್ಮ CRPಗಳಾದ ಶ್ರೀಮತಿ ನಿರ್ಧಾರಗಳಿಗೂ ಅದರಂತೆ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಇಷ್ಟೊಂದು ತುಂಬ ಶಾಂತ ರೀತಿಯಿಂದ ಕುಳಿತ ಮಕ್ಕಳಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕೊನೆಯಲ್ಲಿ ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಈ ಶಾಲೆಯ ಶಿಕ್ಷಕರಾದ SKRB ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ಈ ಕಾರ್ಯಕ್ರಮ
ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ನಿಂತಿರಿ ಅರಿವಿನ ಹಣತೆ ಸಾವಿರ. ಬರಿಯದೆಯಲ್ಲಿ ಹಚ್ಚಿ ನಿಂತಿರಿ ಅರಿವಿನ ಹಣತೆ ಸಾವಿರ. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ವನದ ದೇವರು ನಿಂತ ನೆಲವನೇ ಸ್ವರ್ಗ ಮಾಡಿದ ನಂದನವನದ ದೇವರು. ನಿಮ್ಮಯ ತ್ಯಾಗ ಸೇವೆ ದೊಡ್ಡದು ಶಾಶ್ವತವು ನಿಮ್ಮಯ ಹೆಸರು. ನಿಮ್ಮಯ ತ್ಯಾಗ ಸೇವೆ ದೊಡ್ಡದು ಶಾಶ್ವತವು ನಿಮ್ಮಯ ಹೆಸರು. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ನೀಡಿದ ಕಲ್ಪತರು ಬಾರಿನ ಎತ್ತರ ಏರಿಸಿ ಶಿಷ್ಯರ ಎಲ್ಲವ ನೀಡಿದ ಕಲ್ಪತರು. ಎಲ್ಲಿಯೇ ನಾವು ಇದ್ದರೂ ಕೂಡ ನಿಮ್ಮಯ ಹೆಸರು ಹಚ್ಚಸಿರು. ಎಲ್ಲಿಯೇ ನಾವು ಇದ್ದರೂ ಕೂಡ ನಿಮ್ಮಯ ಹೆಸರು ಹಚ್ಚಸಿರು. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ಜ್ಞಾನದ ಬುತ್ತಿಯನ್ನು ಬಾಳಿನ ಯಾನಕ್ಕೆ ಕಟ್ಟಿಕೊಟ್ಟಿರಿ. ಸವೆಯದ ಜ್ಞಾನದ ಬುತ್ತಿಯನ್ನು ಬಾಳಿನ ಯಾನಕ್ಕೆ ಕಟ್ಟಿಕೊಟ್ಟಿರಿ. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ.
ಇದ್ದರೂ ಕೂಡ ನಿಮ್ಮಯ ಹೆಸರು ಹಚ್ಚಸಿರು. ಎಲ್ಲಿಯೇ ನಾವು ಇದ್ದರೂ ಕೂಡ ನಿಮ್ಮಯ ಹೆಸರು ಹಚ್ಚಸಿರು. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ಎಲ್ಲರೂ ಒಂದೇ ಅನ್ನುವ ಭಾವ ಎದೆಯ ಒಳಗಡೆ ಬಿತ್ತಿದಿರಿ. ಎಲ್ಲರೂ ಒಂದೇ ಅನ್ನುವ ಭಾವ ಎದೆಯ ಒಳಗಡೆ ಬಿತ್ತಿದಿರಿ. ಸವೆಯದ ಜ್ಞಾನದ ಬುತ್ತಿಯನ್ನು ಬಾಳಿನ ಯಾನಕ್ಕೆ ಕಟ್ಟಿಕೊಟ್ಟಿರಿ. ಸವೆಯದ ಜ್ಞಾನದ ಬುತ್ತಿಯನ್ನು ಬಾಳಿನ ಯಾನಕ್ಕೆ ಕಟ್ಟಿಕೊಟ್ಟಿರಿ. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ನಮ್ಮೆಲ್ಲರ ಪ್ರೀತಿಯ GM ಭಟ್ರನ್ನ ನಮ್ಮ ಅಭಿಮಾನ ಶಿಕ್ಷಕ ಬಳಗ ಹೊನ್ನಾವರದಿಂದ ಅತ್ಯಂತ ಪ್ರೀತಿ ಗೌರವದಿಂದ ಅಭಿನಂದಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ಅವರಿಗಾಗಿ ನಮ್ಮ ಅಭಿಮಾನಿ ಶಿಕ್ಷಕರ ಬಳಗದಿಂದ ಅರ್ಪಿಸುವಂಥ ಅಭಿನಂದನಾ ಪತ್ರವನ್ನು ತಮ್ಮೆಲ್ಲರ ಎದುರಿಗೆ ಓದಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಅಭಿಮಾನಿ ಶಿಕ್ಷಕರ ಬಳಗ ಹೊನ್ನಾವರ ಚೈತನ್ಯದ ಚಿಲುಮೆ ಸೇವಾ ಪ್ರವೀಣ ಶ್ರೀ ಗಣಪತಿ ಎಂ ಭಟ್ ಇವರಿಗೆ ಅರ್ಪಿಸಿದ ಅಭಿನಂದನಾ ಪತ್ರ. ಭಗವತಾರಾಧನೆಯ ಮಹಾಯಾಗದಲ್ಲಿ ಹವಿಸ್ಸಾಗುವ ಮೂಲಕ ಜನ್ಮ ಸಾರ್ಥಕ್ಯವನ್ನು ಕಂಡುಕೊಳ್ಳುವ ಗರಿಕೆಯೂ ಸಹ ಜಗದ ಜನನದ ಋಣವನ್ನು ಹಿಂಗುವ ಹಂಬಲವನ್ನು ಹೊಂದಿರುತ್ತದೆ ಎಂಬುದಾಗಿ ಹೇಳುತ್ತಾರೆ. ಜನಿಸಿದ ಪ್ರತಿಯೊಂದು ಜೀವಿಯು ಯಾವೊಂದು ರೀತಿಯಲ್ಲಾದರೂ ಉಪಕಾರಿಯಾಗಿ ಜಗದ ಋಣವನ್ನು ತೀರಿಸಿ ಬದುಕಿನ ಧನ್ಯತೆಯನ್ನ ಹೊಂದುವಂತಾಗಬೇಕು ಎಂಬುದು ಈ ಮಾತಿನ ಮರ್ಮ. ಮಾನ್ಯರೇ, ಹೊನ್ನಾವರ ತಾಲೂಕಿನ ಒಂದೂರು ಗ್ರಾಮದ ಕಡೆಮನೆಯ ಕೃಷಿ ಪ್ರಧಾನವಾದ ಸಂಸ್ಕಾರವಂತ ಕುಟುಂಬದ ಮಹಾಬಲೇಶ್ವರ ಭಟ್ಟ ಹಾಗೂ ಕಮಲಾಕ್ಷಿ ದಂಪತಿಗಳ ಏಕೈಕ ಪುತ್ರರಾಗಿ 3 ಅಕ್ಕಂದಿರ ಮುದ್ದಿನ ತಮ್ಮನಾಗಿ 1966ರಲ್ಲಿ ಭೂಮಿಯ ಬೆಳಕು ಕಂಡವರು ತಾವು. ಬಾಲ್ಯದಿಂದಲೇ ಪ್ರತಿಭಾನ್ವಿತರಾದ ತಾವು ಯೋಗ್ಯ ಶಿಕ್ಷಣ ಪಡೆದು ಸಂಸ್ಕಾರವಂತರನ್ನು ನಿರ್ಮಿಸುವ ಪವಿತ್ರ ಶಿಕ್ಷಣ ಕ್ಷೇತ್ರವನ್ನು ಆಯ್ದುಕೊಂಡು 1998ರಲ್ಲಿ ಸಿದ್ದಾಪುರ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಡಗೋಡದಲ್ಲಿ ಶಿಕ್ಷಕರಾಗಿ ವೃತ್ತಿ ಜೀವನವನ್ನು ಆರಂಭಿಸಿ ಬದುಕಿನ ಹೊಸ ಪಾತ್ರಕ್ಕೆ ತೆರೆದುಕೊಂಡು ಕಂಕಣಬದ್ಧರಾಗಿದ್ದೀರಿ. 1998ರಿಂದ 2005ರವರೆಗೆ ಸಿದ್ದಾಪುರ ತಾಲೂಕಿನ ಕುಡೆಗೋಡು ಹಾಗೂ ಬಿಳಿಗೋಡು ಶಾಲೆಗಳಲ್ಲಿ ಸೇವೆ ಸಲ್ಲಿಸಿ ತನ್ನೂರಿನಲ್ಲೂ ಸೇವೆ ಸಲ್ಲಿಸುವ ಹಂಬಲದಿಂದ ವರ್ಗಾವಣೆಗೊಂಡು 2005ರಿಂದ 2015ರವರೆಗೆ ಹೊನ್ನಾವರ ತಾಲೂಕಿನ ಕಾನೆಕ್ಕಿ ಶಾಲೆ, 2015ರಿಂದ 21ರವರೆಗೆ ಹಡಿಮಾಳ್ ಕ್ಲಸ್ಟರ್ ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ 2021ರಿಂದ ಜುಲೈ 31, 2026ರವರೆಗೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚಾಂದ್ರಾಣಿಯಲ್ಲಿ ಸಲ್ಲಿಸಿದ ಸೇವೆ ಸ್ಮರಣೀಯವಾದುದು. 2019ರಿಂದ 2024ರವರೆಗೆ ಹಾಗೂ 24ರಿಂದ 31 ಜುಲೈ 2021ರವರೆಗೆ 2 ಅವಧಿಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕ್ರಿಯಾಶೀಲ ಸದಸ್ಯರಾಗಿ ಸಮರ್ಥವಾಗಿ ನಿರ್ವಹಿಸಿದ ಕಾರ್ಯ ಅಭಿನಂದನೀಯ. ಸಂಘದ ಸದಸ್ಯರಾಗಿ ತಮ್ಮ ಚೌಕಟ್ಟಿನಲ್ಲಿ ನೀಡಿದ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೀರಿ. ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ ಶಿಕ್ಷಕರಿಗೆ ಮನಮುಟ್ಟುವ ಮಾರ್ಗದರ್ಶನ ಮಾಡುವುದರ ಮೂಲಕ ಇಲಾಖಾ ಕೆಲಸಗಳನ್ನು ಚುರುಕಿನಿಂದ ಉತ್ತಮವಾಗಿ ನಿಭಾಯಿಸಿ ಇಲಾಖೆಯ ಅಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದೀರಿ. ತಮ್ಮ ಕ್ರಿಯಾಶೀಲತೆ ಹಾಗೂ ಸರಳತೆಯಿಂದ ಯಶಸ್ಸನ್ನು ಕಂಡಿದ್ದೀರಿ. 100 ಶಿಕ್ಷಕರಿಗೆ ಹಾಗೂ ಸರ್ಕಾರಿ ನೌಕರರಿಗೆ ಸ್ನೇಹಮಯಿಯಾಗಿ ಕೆಜಿಐಡಿ ಹಾಗೂ ಜಿಪಿಎಫ್ ಪಾಲಿಸಿಗಳಿಗೆ ಸಂಬಂಧಿಸಿದ ಕೆಲಸವನ್ನು ಮಾಫಲೇಶು ಕದಾಚಾನ ಎಂಬಂತೆ ಕೆಲಸ ಮಾಡಿಕೊಟ್ಟ ತಮಗೆ ಹಾಗೂ ಅದರ ಫಲ ಪಡೆದವರಿಗೆ ಮಾತ್ರ ಗೊತ್ತಿದ್ದರೆ ಸಾಕು ಎಂಬ ಭಾವಜೀವಿಯಾಗಿದ್ದೀರಿ.
ಒಬ್ಬ ವಿಶಿಷ್ಟ ವ್ಯಕ್ತಿಯಾಗಿ ತನ್ನ ಕೈಲಾದ ಕೆಲಸವನ್ನು ಕೈಲಾಗದವರಿಗೆ ಮಾಡುತ್ತಾ ಅವರಿಗೆ ನೆರವಾಗುವುದರಲ್ಲಿಯೇ ಸಾರ್ಥಕ್ಯ ಕಂಡ ತಮ್ಮ ವೃತ್ತಿ ಜೀವನ ನಿಜವಾದ ಸೇವೆಯೇ ಆಗಿದೆ. ಶ್ರೀಯುತರೆ, ತಮ್ಮೆಲ್ಲ ಯಶಸ್ಸಿಗೆ ಬೆಂಬಲವಾಗಿ ನಿಂತ ತಮ್ಮ ಶ್ರೀಮತಿ ಸುಜಾತ ಹಾಗೂ ಸುಪುತ್ರರಾದ ವಿನಾಯಕ, ವಿವೇಕ ಮತ್ತು ಸೊಸೆ ವರ್ಷಾರೊಳಗೊಂಡ ಸುಖಿ ಕುಟುಂಬದೊಂದಿಗೆ ತಮ್ಮ ನಿವೃತ್ತ ಜೀವನವು ಚೈತನ್ಯ ಚಿಲುಮೆಯೇ ಆಗಿರಲಿ. ಶ್ರೀ ದೇವರು ಸನ್ಮಂಗಳವನ್ನುಂಟು ಮಾಡಲಿ ಎಂದು ಶುಭ ಹಾರೈಸಿ ಅಭಿಮಾನ, ಪ್ರೀತಿ, ಗೌರವಪೂರ್ವಕವಾಗಿ ಈ ಅಭಿನಂದನಾ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ಅಭಿನಂದನೆಗಳು. ಸ್ಥಳ ಕಡೆಮನೆ ಒಂದೂರು, ದಿನಾಂಕ 1/8/2026. ಅಭಿಮಾನಿ ಶಿಕ್ಷಕರ ಬಳಗ, ಹೊನ್ನಾವರ. ಶ್ರೀ ಜಿ ಎಂ ಸರ್ ನನಗೆ 2015ರವರೆಗೂ ಅಷ್ಟೇನು ಪರಿಚಯ ಕೇಳಿದ್ದೆ, ಆದರೆ ನೋಡಿರಲಿಲ್ಲ. 2015ರಲ್ಲಿ ನಮ್ಮಷ್ಟರಿಗೆ CRP ಆಗಿ ಬಂದಾಗ ಅವರ ಪರಿಚಯ. ಆದರೆ ಕೆಲವೇ ದಿವಸಗಳಲ್ಲಿ ಹೋದ ಒಂದು ಒಡನಾಟ ಹೇಗಿದೆ ಅನ್ನೋದು ನಮಗೆಲ್ಲ ಕ್ಲಸ್ಟರ್ನ CRC ಎಲ್ಲ ಶಿಕ್ಷಕರಿಗೂ ಬಹಳ ಇಷ್ಟ ಆಯಿತು. ಅವರು ಯಾವುದೇ ಕೆಲಸವನ್ನಾದರೂ ಇಲ್ಲ ಎನ್ನುವಂಥ ಪದ ಇದೆ. ನಾನು ಮಾಡಿಕೊಡ್ತೇನೆ, ನಾನು ಖಂಡಿತ ಇದನ್ನು ಮುಗಿಸ್ಕೊಡ್ತೇನೆ ಅನ್ನುವಂಥ ಒಂದು ದೃಢ ಸಂಕಲ್ಪದಿಂದ ಮಾಡಿ ಮುಗಿಸುವಂಥ ಮನೋಭಾವ. ಅವರ ಒಂದು ವ್ಯಕ್ತಿತ್ವವನ್ನು ಪಾದರಸಕ್ಕೆ ಹೋಲಿಸ್ಬೋದೇನೋ ಅನ್ನಿಸ್ಬೇಕು. ಅಷ್ಟು ಚುರುಕು, ಯಾವುದೇ ಕೆಲಸ ಹೇಳಿ ತಕ್ಷಣ ಮಾಡ್ಕೊಂಡು ಬರೋದು. ಹಾಗೆ ಎಲ್ಲ ಶಿಕ್ಷಕರನ್ನು ಕೂಡ ತುಂಬ
ಪ್ರೀತಿಯಿಂದ ಉಳಿಸ್ತೀವಿ. ಏನೇ ಕಷ್ಟ ಬಂದರೂ ನೀವು ಹೆದರಬೇಡಿ, ಜೊತೆಗೆ ನಾನಿದ್ದೇನೆ ಎನ್ನುವಂಥ ಒಂದು ಅವರ ಭರವಸೆ ಮಾತು ನನಗೆ ಇವತ್ತಿಗೂ ಕೂಡ ನೆನಪಾಗ್ತಾ ಇದೆ. ಒಮ್ಮೆ ನಾನು ಕ್ಲಸ್ಟರ್ನಲ್ಲಿ ಸಿಂಗಲ್ ಟೀಚರ್ ಸ್ಕೂಲಲ್ಲಿ ಕೆಲಸ ಮಾಡ್ತಾಯಿದ್ದೆ. 3 ವರ್ಷದ ತನಕ ಸಿಂಗಲ್ ಟೀಚರ್ ಸ್ಕೂಲಲ್ಲಿ ಜಂಬೋಡಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅದು ಅವರು ಮೀಟಿಂಗನ್ನೆಲ್ಲ ಸಾಧಾರಣವಾಗಿ ಅಲ್ಲಿ ನಿರ್ವಹಿಸ್ತಾ ಇದ್ದರು. ಅಂಥ ವೇಳೆಯಲ್ಲಿ ಮೊನ್ನೆ ನನಗೆ ಅನಾರೋಗ್ಯ ಆಯಿತು. ಅಂದರೆ ಶಾಲೆ ಬರೋ ಸ್ಥಿತಿಲೇ ಇರಲಿಲ್ಲ. ಕೆಪ್ಪಟ್ಟು ಅದು ಆದಾಗ ಸಾಧಾರಣ 8 ದಿವಸಗಳ ಕಾಲ ರಜೆ ಮಾಡುವಂಥ ಸಂದರ್ಭ. ಅಂಥ ಒಂದು ಸಂದರ್ಭದಲ್ಲಿ ಅವರು ಕ್ಲಸ್ಟರ್ನ ಎಲ್ಲ ಶಿಕ್ಷಕರಲ್ಲಿ ವಿನಂತಿ ಮಾಡಿಕೊಂಡು ನಮ್ಮ ಶಾಲೆಯನ್ನು ನಡೆಸ್ಬೋದು. ನನಗೆ ಯಾವುದೇ ಒಂದು ತಲೆಬಿಸಿ ಇಲ್ಲದೆ ಆ ಒಂದು ಕಾರ್ಯವನ್ನು ನಡೆಸ್ಬೋದು. ಅದನ್ನು ನಾನು ಇವತ್ತು ಕೂಡ ಸ್ಮರಿಸ್ತೇನೆ. ಹಾಗೆ ಅವರ ಒಂದು ಮುಂದಾಳತ್ವದಲ್ಲಿ ನಮ್ಮ ಕ್ಲಸ್ಟರು ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಆ ಸವಿ ನೆನಪನ್ನು ನಾವು ಎಂದಿಗೂ ಕೂಡ ನೆನಪು ಮಾಡ್ಕೊಳ್ತಾ ಇರ್ತೀವಿ. ಜಿಯೋಮೆಟ್ರಿ ಇದ್ದಾಗ ನಮಗೆ ಭಾಳ ಚಲೋ ಇತ್ತು. ಯಾವುದೇ ತಲೆಬಿಸಿ ಇರಲಿಲ್ಲ. ಪುಸ್ತಕ ಇರಲಿ, ಯಾವುದೇ ಕೆಲಸ ಕಾರ್ಯ ಇರಲಿ, ಯೂನಿಫಾರ್ಮ್ ಇರಲಿ, ಮಾಹಿತಿ ಇರಲಿ, ಎಲ್ಲವನ್ನು ಕೂಡ ಕಾಲಕ್ಕೆ ಅದನ್ನು ಜವಾಬ್ದಾರಿಯಿಂದ ಮಾಡಿ ಒಳ್ಳೆಯ ಒಂದು ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ಕ್ಲಸ್ಟರನ್ನು 5 ವರ್ಷ ಮುನ್ನಡೆಸಿದ್ದಾರೆ. ಈಗ ವಯೋಸಹಜ ನಿವೃತ್ತಿಯನ್ನು ಹೊಂದುತ್ತಾ ಇದ್ದಾರೆ. ಅವರ ಒಂದು ಜೀವನ ಮುಂದೆ ಸುಖಮಯವಾಗಿ ಅವರ ಈ ಕುಟುಂಬ 106 ವರ್ಷ ಸುಖವಾಗಿ ಅವರು ಬಾಳುವಂತೆ ಆಗಲಿ ಅಂತ ನಾನು ಹಾರೈಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಕೇಂದ್ರ ಬಿಂದುವಾಗಿ ಉಪಸ್ಥಿತರಿರುವಂತಹ ಅವರು ಆತ್ಮೀಯ ಮಿತ್ರರು, ಅನ್ಯ ಸ್ನೇಹಿತರು, ಎಸ್ಸಿಗಟ್ಟವರು, ಸೇವಾ ನಿವೃತ್ತಿ ಹೊಂದಿದಂಥ ಎಲ್ಲ ಬಾಂಧವರು, ನನ್ನ ಭಟ್ರ ಒಡನಾಟ ಇಂದು ನಿನ್ನೆ ಇರಲ್ಲ. ಸಿದ್ದಾಪುರದಿಂದ ವರ್ಗಾವಣೆ ಆಗಿ ಬಂದು ಸಾಲ್ಕೋಟ್ ಕ್ಲಸ್ಟರಿಗೆ ಬಂದ ನಂತರ ನಾವು ಬಹುಶಃ ಇಲ್ಲಿ ಉಪಸ್ಥಿತರಿರುವಂಥ ವಿನಯ್ ಭಟ್ರ ಆಗಿರ್ಬೋದು, ಆರ್ ಭಟ್ರ ಆಗಿರ್ಬೋದು, ಭೀಮ್ ಭಟ್ರ ಆಗಿರ್ಬೋದು, ನಾನಾಗಿರ್ಬೋದು, ಎಲ್ಲ ಒಟ್ಟಿಗೆ ಕಾಲವನ್ನು ಕಳೆದಂಥವರು. ಒಟ್ಟಿಗೆ ಯಾವುದೇ ಒಂದು ಕೆಲಸ ಇದ್ದರೂ ಒಟ್ಟಿಗೆ ಮಾಡ್ತಾಯಿದ್ವಿ. ಪ್ರತಿಭಾ ಕಾರಂಜಿ ಆಗಿರಲಿ, ಸ್ಪೋರ್ಟ್ಸ್ ಆಗಿರಲಿ. ಸಾಲ್ಕೋಟ್ ಕ್ಲಸ್ಟರ್ ಅಂತ ಇತರೆ ಕ್ಲಸ್ಟರ್ನ ಅವರು ಹೇಳಿದ ತಕ್ಷಣ ಮುಂಚೂಣಿಯಲ್ಲಿ ನಿಂತು ಮಾಡೋರು ಯಾರು ಕೇಳಿದಾಗ ನಾವು 4 ಅದು ಚಪ್ರ ಹಾಕೋದಾಗಿರ್ಬೋದು ಅಥವಾ ತೋರಣ ಕಟ್ಟೋದಾಗಿರ್ಬೋದು, ಎಲ್ಲದಕ್ಕೂ ಕೂಡ ನಾವೆಲ್ಲರೂ ಪರಸ್ಪರ ಕೈ ಜೋಡಿಸಿ ಅತ್ಯಂತ ಆತ್ಮೀಯತೆಯಿಂದ ನಾವು ಭಾಗವಹಿಸಿ ಆ ಯಶಸ್ಸನ್ನು ಯಾರೋ ಒಬ್ಬ ಕಿರೀಟ ತೊಡುವ ಬದಲು ಎಲ್ಲರೂ ಸಾಮೂಹಿಕವಾಗಿ ಸಲ್ತಾ ಇರುವಂತಹ ಕೆಲಸವನ್ನು ನಾವು ನಿರಂತರವಾಗಿ ಮಾಡಿ ಆ ಫ್ರೆಂಡ್ಶಿಪ್ಪನ್ನು ಇವತ್ತಿನವರೆಗೂ ಇಟ್ಕೊಂಡು ಬಂದಿದ್ದೇವೆ. ನಾನು ಇಲ್ಲಿಂದ ವರ್ಗಾವಣೆಗೊಂಡು 12 ವರ್ಷ ಆಯಿತು ಕುಮಟಾಕ್ಕೆ ಹೋಗಿ, ಅಲ್ಲಿಯೇ ನಿವೃತ್ತಿ ಆದರೂ ಕೂಡ ನಮ್ಮ ಈ ಗೆಳೆತನಕ್ಕೆ ಎಲ್ಲೂ ಚ್ಯುತಿ ಬಂದಿದ್ದಿಲ್ಲ. ಆಗಾಗ ಫೋನ್ ಮಾಡ್ತೇವೆ. ಆಶ್ಚರ್ಯ ಆಗ್ಬೋದು, ಈ 12 ವರ್ಷಗಳಲ್ಲಿ ಪ್ರತಿನಿತ್ಯವೂ ನಾವು ಅವರ ನಡುವೆ ಗುಡ್ ಮಾರ್ನಿಂಗ್ ಮೆಸೇಜ್ ಇಲ್ಲದೆ ಇದ್ದ ದಿನಗಳೇ ಇಲ್ಲ. ಪ್ರತಿನಿತ್ಯವೂ ಅವರಿಗೆ ನಾನು ಕೆಲವೊಮ್ಮೆ ಕೇಳ್ತಿದ್ದೆ, ನೀವು 4:15ಗೆಲ್ಲ ನೀವು ಮೆಸೇಜ್ ಬಿಡ್ತೀರಿ, ನೀವು ನಿದ್ರೆನೇ ಮಾಡೋದಿಲ್ಲ ಕೇಳಿದ್ರು ಅಂತ ಹೇಳಿ. ಆದರೆ ಅಷ್ಟು ನನಗೆ ಗುಡ್ ಮಾರ್ನಿಂಗ್ ಹೇಳೋದನ್ನು ಇವತ್ತಿನವರೆಗೂ ಅವ್ರು ತಪ್ಪಿಲ್ಲ. ಇವತ್ತು ಬೆಳಿಗ್ಗೆ ಕೂಡ ಅವ್ರ ಮೆಸೇಜ್ ಬಂದಿದೆ. ಅಷ್ಟು ಆತ್ಮೀಯತೆ ನಮ್ಮಲ್ಲಿತ್ತು. ಹಾಗಾಗಿ ನಿನ್ನೆ ಅವರ ಕಾರ್ಯಕ್ರಮಕ್ಕೆ ನಾನೀಗ ಫ್ರೀ, ಏನೂ ತೊಂದರೆ ಇಲ್ಲ, ಫ್ರೀ ಇದ್ದೇನೆ. ನಿನ್ನೆ ಬರಬೇಕಂತ ಇದ್ದೆ, ಆದರೆ ನಿನ್ನೆ ಬರಲಿಕ್ಕೆ ಆಗಲಿಲ್ಲ. ನಾವೆಲ್ಲರೂ ಸೇರಿ ಒಟ್ಟಿಗೆ ಹೋಗೋಣ ಅನ್ನುವ ನಮ್ಮ ಆತ್ಮೀಯ ಮಿತ್ರರಾದಂಥ ಸ್ನೇಹಿತರು ಹೇಳಿದ ನಿಮಿತ್ತ ನಾನು ಇವತ್ತು ಒಟ್ಟಿಗೆ ಹೋಗುವ ಕಾರಣಕ್ಕಾಗಿ ಇಲ್ಲಿಗೆ ಬಂದೆ. ಇಂಥ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದಂತಹ ತೃಪ್ತಿ ನನಗಿದೆ. ಇನ್ನು ನಮ್ಮ ಇಬ್ಬರ ಬಾಂಧವ್ಯ ಹಾಗೇ ಇರ್ತದೆ, ಅನೇಕ ವರ್ಷಗಳ ಕಾಲ ಹೀಗೆ ಇರ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ನಿವೃತ್ತಿ ಬದುಕು ಸುಖಮಯವಾಗಿರಲಿ, ದೇವರು ಅವರಿಗೆ ಇನ್ನೂ ಹೆಚ್ಚಿನ ವಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ನಿನ್ನೆ ವಯೋನಿವೃತ್ತಿ ಹೊಂದಿದಂಥ JM ಭಟ್ರು ನನ್ನ ಆತ್ಮೀಯರು ಕೂಡ ಹೌದು. ನಿನ್ನೆ ಅವ್ರ ಶಾಲೆಯಲ್ಲಿ ಫಂಕ್ಷನ್ ಇತ್ತು, ಬೀಳ್ಕೊಡುಗೆ ಸಮಾರಂಭ. ಹೋಗ್ಲಿಕ್ಕಾಗಲಿಲ್ಲ, ಯಾಕೆಂದರೆ ನಾವು ಶಾಲೆಯಲ್ಲಿರೋರು 2 ಜನ ಮಾತ್ರ. ಹಾಗಾಗಿ ಮತ್ತು ನಮ್ಮ ಶಾಲೆಯಲ್ಲಿರೋ ಶಿಕ್ಷಕರು ಕೂಡ ಸಂಘದ ಸದಸ್ಯರಾಗಿರುವುದರಿಂದ ಅವರು ಕೂಡ ಬೇರೆ ಬೇರೆ ಕಡೆಗೆ ಹೋಗುವಂಥ ಸಂದರ್ಭದಲ್ಲಿ
ನನಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಯಾವುದೇ ಒಂದು ಶಿಕ್ಷಕರ ಬೀಳ್ಕೊಡುಗೆ ಸಮಾರಂಭಕ್ಕೆ ಹೋಗಿದ್ದಿಲ್ಲ. ಆತ್ಮೀಯರೇ, 31/7/2024 ನಮ್ಮ ಆತ್ಮೀಯ ಮಿತ್ರ ಮತ್ತು ಸೇವೆಯಿಂದ ನಿವೃತ್ತರಾದಂತಹ ದಿನ. ನಿನ್ನೆ ದಿನ ಅವರ ಒಂದು ಜೀವನದ ನನ್ನ ಎಲ್ಲ ನನಗೆ ಪರಿಚಯವಾಗಿದ್ದೆ. ನಾನು ಹೊನ್ನಾವರ ವರ್ಗಾವಣೆಗೆ ಬಂದಾಗ ತಕ್ಷಣ ಆಗಿನ ಬಿಯವರು GM ಅಂತ ಫೋನ್ ಮಾಡಿ ನನಗೆ ಯಾರಂತ ಯಾರು ಪರಿಚಯ ಇದೆ. ತಕ್ಷಣ ಇಲ್ಲಿ ಬಂದು ನನ್ನನ್ನು ಹೊನ್ನಾವರದಲ್ಲಿ ಜಾಯಿನ್ ಮಾಡಿಸೋದಕ್ಕೆ ಕರ್ಕೊಂಡೋಗಿ ಜಾಯಿನ್ ಮಾಡ್ಕೊಂಡು GM ಬರ್ತಾರೆ. ಆನಂತರ ಅವರು CRP ಆಗಿದ್ದಾಗ ಸಾಕಷ್ಟು ಕೆಲಸ ಕಾರ್ಯಗಳಲ್ಲಿ ನಮಗೆ DRCಗೆ ಅತ್ಯಂತ ಒಂದು ಉತ್ತಮ ರೀತಿಯಲ್ಲಿ ಸಹಾಯ ಸಹಕಾರವನ್ನು ನೀಡಿದರು. ಸೌಮ್ಯ ಸ್ವಭಾವ, ಸ್ನೇಹಪರ ವ್ಯಕ್ತಿತ್ವ, ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೂಡ ಅವರು ಹಿರಿಯರಾದರೂ ಕೂಡ ನಮ್ಮೊಟ್ಟಿಗೆ ಅಷ್ಟೊಂದು ಆತ್ಮೀಯವಾಗಿ ನಮಗೆ ಒಡನಾಡಿಗಳಾಗಿತ್ತು. ತದನಂತರ ನಮಗೆ ಹೊನ್ನಾವರದಲ್ಲಿ ಒಂದು ರಾಜ್ಯ ಸರ್ಕಾರಿ ನೌಕರರೊಂದು ಪದಾಧಿಕಾರಿ ಆಗುವ ಸಂದರ್ಭದಲ್ಲೂ ಕೂಡ ಅವರ ಸಹಾಯ ಸಹಕಾರವನ್ನು ನಾವು ಇವತ್ತು ಸ್ಮರಿಸಬೇಕು. ಯಾಕೆಂದರೆ ಆ ಒಂದು ಸಂಘಟನೆಯನ್ನು ಸೇರಿದವಾಗ ಇವತ್ತೆಲ್ಲರೂ ನನ್ನ ಗುರುತಿಸಿದ್ದಾರೆ ಅಂದರೆ ಅವಕಾಶ ಮಾಡಿಕೊಳ್ಳುವಲ್ಲಿ NS ನಾಯ್ಕ ಸರ್ ಗುರುತಿಸುವ ಪಾತ್ರ ಬಹಳ ಮುಖ್ಯವಾಗಿದೆ. ಅವರೆಲ್ಲರೂ ಮತ್ತು ಅವರ ಸ್ನೇಹ ಬಳಗ, NS ನಾಯ್ಕ ಅವರ ಸ್ನೇಹ ಬಳಗ ಎಲ್ಲರೂ ಸೇರಿ ಒಂದು ಒಳ್ಳೆಯ ಅವಕಾಶ ಮತ್ತು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಸೇವಣೆಯಾಗಿದ್ದೇನೆ. ಈ ಸಂದರ್ಭದಲ್ಲಿ ಅವರು ರಿಟೈರ್ಡ್ ಆಗ್ತಾರೆ ಅನ್ನೋದು ಕೂಡ ನನಗೆ ಮುಂತಾದಲ್ಲಿ ಸೇವೆ ಸಲ್ಲಿಸ್ತಾ ಇರೋದ್ರಿಂದ ಅವರ ನಿವೃತ್ತ ಜೀವನದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗಿಯಾಗಲಿಕ್ಕೆ ಆಗಿರಲಿಲ್ಲ. ಬಟ್ ಇದೊಂದು ಸುದೈವ ಸುವರ್ಣಾವಕಾಶ. ಯಾಕೆಂದರೆ NS ನಾಯ್ಕ ಹೇಳಿದ್ದಾರೆ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ ತಕ್ಷಣ ಸಂತೋಷ ಒಪ್ಕೊಂಡು ಇವತ್ತು ಭಾಗಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀಯುತ GM ಭಟ್ ಸರ್ ಅವರ ಮನೆಯವರು, ಅವರ ತಾಯಿ, ಮಗ, ಸೊಸೆ ಎಲ್ಲ ಬಂಧು ಬಳಗದವರು ಎಲ್ಲರೂ ಇದ್ದಾರೆ. ತುಂಬ ಖುಷಿಯಾಯಿತು. ಅವರ ಕುಟುಂಬದವರ ಸಮ್ಮುಖದಲ್ಲಿ ಅವರನ್ನು ಒಂದು ಸನ್ಮಾನಿಸಿ ಶುಭಾರೈಸುವಂಥ ಒಳ್ಳೆಯ ಅವಕಾಶ ನಮಗೆ ಲಭ್ಯವಾಗಿದೆ. ಈ ಅವಕಾಶವನ್ನು ಕಲ್ಪಿಸಿಕೊಂಡಂಥ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಶ್ರೀಯುತ GM ಭಟ್ ಅವರ ಮುಂದಿನ ಜೀವನ ಸುಖಕರವಾಗಿರಲಿ, ಅವರು ಬಯಸಿದ ರೀತಿಯಲ್ಲಿ ಎಲ್ಲವೂ ಸೌಭಾಗ್ಯವಾಗಿ ಒದಗಿ ಅಂತ ಶುಭ ಹಾರೈಸ್ತೀನಿ. ಧನ್ಯವಾದ. ನಿವೃತ್ತಿ ಹೊಂದಿದಂತಹ ಶ್ರೀಯುತ GM ಭಟ್ ಸರ್ ಅವರನ್ನು ಸನ್ಮಾನಿಸುವುದರ ಮೂಲಕ ಅವರ ನಿವೃತ್ತ ಜೀವನ ಶಾಂತಿಯಿಂದ, ನೆಮ್ಮದಿಯಿಂದ ಉಳಿಯಲಿ ಎನ್ನುವಂತಹ ಒಂದು ಶುಭ ಹಾರೈಕೆಯೊಂದಿಗೆ ನಾವೆಲ್ಲರೂ ನಿನ್ನೆ ಸೇರಕ್ಕಾಗಲಿಲ್ಲ. ಇವತ್ತು ಅವರ ಸ್ವಗ್ರಹದಲ್ಲಿಯೇ ಅವರ ಎಲ್ಲ ಕುಟುಂಬದ ಸದಸ್ಯರ ಜೊತೆಗೆ ಸೇರಿ ನಾವೆಲ್ಲರೂ ನಮ್ಮ ಅಭಿಮಾನಿ ಬಳಗದಿಂದ ಇಂದು ಈ ಕಾರ್ಯವನ್ನು ನೆರವೇರಿಸ್ತಾ ಇದ್ದೇವೆ. GM ಭಟ್ರವರು ನನಗೆ ಮೊದಲಿಂದಲೂ ಪರಿಚಯ. ಅವರ ಒಂದು CRP ಆಗಿರೋದ್ರಿಂದ ತುಂಬ ಒಂದು ನಿಕಟ ಪರಿಚಯ. ಯಾಕೆಂದರೆ ನಾನು ಪ್ರಭಾತ್ ನಗರ ಸ್ಕೂಲಲ್ಲಿದ್ದೆ, ಅವರು ನಮ್ಮ ಪಕ್ಕದಲ್ಲೇ BRC. ಆ ಸಂದರ್ಭದಲ್ಲಿ ಅನೇಕ ಸಲಹೆಗಳನ್ನು ನಾನು ಅವ್ರ ಹತ್ರ ಕೇಳ್ತಿದ್ದೆ. ನಂತರದ ದಿನಗಳಲ್ಲೂ ಕೂಡ ನನ್ನ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ನಾನು ಅವರಿಂದ ಅನೇಕ ಒಂದು ಸಮಸ್ಯೆ ಬಂದಾಗ ಇರ್ಬೋದು, ಅಥವಾ ನನಗೆ ನನ್ನ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಅನೇಕ ಸಲಹೆ ಸೂಚನೆಗಳನ್ನು, ಮಾರ್ಗದರ್ಶನಗಳನ್ನು ಅವರಿಂದ ಪಡ್ಕೊಂಡಿದ್ದೇನೆ. ನಿನ್ನೆ ನಮ್ಮ ಮೋಹನ್ ನಾಯ್ಕರವರು ಅವರ ಬಗ್ಗೆ ಒಂದು ಲೇಖನವನ್ನು ಬರೆದರು. ಅವರು ಬರೆದಂತಹ ಒಂದೊಂದು ಶಬ್ದವೂ ಕೂಡ ಅಕ್ಷರಶಃ ಸತ್ಯವಾಗಿರುವಂಥದ್ದು. ನಾವೀಗ ಬರುವಾಗ ಶಾಲೆ ಮೇಡಮ್ ನಾನು ಮಾತಾಡ್ತಾ ಬಂದ್ವಿ, ಇಷ್ಟು ಅರ್ಥವತ್ತಾಗಿ ಬರೆದಿದ್ದಾರೆ ಮೋಹನ್ ನಾಯ್ಕರು. ಅವರ ಒಂದು ವೃತ್ತಿ ಜೀವನದ ಒಂದು ಚಿತ್ರಣವನ್ನು ನಮ್ಮ ಕಣ್ಣು ಮುಂದೆ ತೆರೆದಿಟ್ಟಿದ್ದಾರೆ. ನಿಜವಾಗ್ಲೂ GM ಭಟ್ರವರು ಆ ಒಂದು ಎಲ್ಲ ಶಬ್ದಗಳಿಗೆ ಹೊಂದಿಕೆ ಆಗುವಂಥವರು. ಅವರ ಬಗ್ಗೆ ಹೇಳೋದಂದರೆ, ಈಗಾಗಲೇ ಆ ಸನ್ಮಾನ ಪತ್ರದಲ್ಲಿಯೂ ಅದನ್ನು ವಾಚನ ಮಾಡಲಾಗಿದೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ, ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ 47ನೇ ಶ್ಲೋಕ, ಅತ್ಯಂತ ಪ್ರಸಿದ್ಧವಾಗಿರುವಂತಹ ಈ ಶ್ಲೋಕ. ನಿಜವಾಗಿಯೂ ಆ ಶ್ಲೋಕ ಬಹುಶಃ ಇವರಿಗೆ ಅನ್ವಯವಾಗುವಂಥದ್ದು, ಹೊಂದಿಕೆಯಾಗುವಂಥದ್ದು. ನಮ್ಮ ಕರ್ತವ್ಯಗಳನ್ನು ನಾವು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಬೇಕು ಎನ್ನುವಂಥದ್ದು ಭಗವಂತನಾದಂತಹ ಶ್ರೀಕೃಷ್ಣ ಬೋಧನೆ ಮಾಡಿದ್ದಾನೆ. ಹಾಗೆ GM ಭಟ್ರವರು ಏನೇ ಮಾಡಿದ್ರು ಅದಕ್ಕೆ ಯಾವುದೇ ರೀತಿಯಾದಂತಹ ಪ್ರತಿಫಲವನ್ನು ಬಯಸಲಿಲ್ಲ, ಬಯಸೋದೂ ಇಲ್ಲ. ಎಲೆಮರೆಯ ತಾಯಿಯಂತೆ ಅವರು ತಮ್ಮ ಕರ್ತವ್ಯವನ್ನು ನಿಭಾಯಿಸ್ಕೊಂಡು ಬಂದಂಥವರು.
ನಿಜವಾಗ್ಲೂ ಅಂಥವ್ರು ನಮ್ಮ ಜೊತೆಗೆ ಇದ್ದಾರೆ ಅನ್ನೋದಕ್ಕೆ ತುಂಬಾ ಖುಷಿಯಾಗ್ತದೆ. ಯಾವುದೇ ಕೆಲಸ ಮಾಡುವಾಗಲೂ ಯಾವುದು ನಮಗೆ ಬೆಳಕನ್ನು ನೀಡುವಂತಹ ಸೂರ್ಯಚಂದ್ರರು ಕೂಡ ಮಂಕುತಿಮ್ಮ DVG ಅವರು ಮಂಕುತಿಮ್ಮದಲ್ಲಿ ಹೇಳ್ತಾರೆ, ಬೆಳಕ ನೀಡುವ ಸೂರ್ಯಚಂದ್ರರದೊಂದು ಸದ್ದಿಲ್ಲ, ಹೊಲಿಯಿಂದ ತುಟಿಗಳನ್ನು ಮಂಕುತಿಮ್ಮ ಅಂತ. ಯಾವುದೇ ಕಾರ್ಯವನ್ನು ನಾವು ಪರಿಸರದಲ್ಲಿ ಎಷ್ಟೆಲ್ಲ ಕೆಲಸಗಳು ಮಾಡ್ತಾ ಇದ್ರು ಕೂಡ ಯಾರು ನಾನು ಮಾಡ್ತಿದ್ದೇನೆ ಹೀಗೆ ಮಾಡ್ತಿದ್ದೇನೆ ಅಂತ ಹೇಳ್ಕೊಳ್ಳೋದಿಲ್ಲ. ಅವರೆಲ್ಲ ಸಾಲಿಗೆ ಸೇರಿದಂಥ ಜೀವನದಲ್ಲಿ ಅದನ್ನು ನಾವು ಇವತ್ತು ಎಲ್ಲರೂ ಸೇರಿ ಈ ಒಂದು ಸಂದರ್ಭದಲ್ಲಿ ಅವರನ್ನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಜನದಲ್ಲಿ ಅವರ ಎಲ್ಲ ಕುಟುಂಬದ ಸದಸ್ಯರೊಟ್ಟಿಗೆ ಈ ಸಂದರ್ಭದಲ್ಲಿ ಸನ್ಮಾನಿಸ್ತಾ ಇರುವಂತಹ ಈ ಶುಭ ಸಂದರ್ಭದಲ್ಲಿ ನನಗೂ ಕೂಡ ಇಲ್ಲಿ ಭಾಗವಹಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಇದೊಂದು ಖುಷಿಯ ಒಂದು ಸಂದರ್ಭ. ಅವರ ಮುಂದಿನ ನಿವೃತ್ತ ಜೀವನ ನೆಮ್ಮದಿಯಿಂದ ಕೂಡಿರಲಿ. ಅವರಿಗೆ ಇಡಗುಂಜಿಯ ಮಹಾಗಣಪತಿ ಹಾಗೂ ಕುಲದೇವರು ಅವರನ್ನು ಕಾಪಾಡಿ ಸಕಲ ಆರೋಗ್ಯ ಸಂಪತ್ತು ಎಲ್ಲವನ್ನ ಕೊಟ್ಟು ಅವರ ಕುಟುಂಬವನ್ನು ಕೂಡ ರಕ್ಷಣೆ ಮಾಡಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಒಳ್ಳೆಯ ನನ್ನ ಆತ್ಮೀಯ ಮಿತ್ರ. ನಿನ್ನೆ ನಾನು ಹೋದಾಗ ಹೇಳ್ತೀನಿ, ಬಲಗೈ ಎಡಗೈ ಇಲ್ಲ, ಅದು ನನ್ನ ಜೀವದ ಗೆಳೆಯ. ನನ್ನೊಟ್ಟಿಗೆ ಎಷ್ಟು ರೀತಿಯಾಗಿ ಹೊಂದ್ಕೊಂಡಿದ್ದಾನೆ ಅಂದರೆ, ಇವತ್ತು ನಾನು ಇಲ್ಲಿ ಇಷ್ಟು ಗಟ್ಟಿಯಾಗಿ ನಿಂತು ಮಾತಾಡ್ತೇನೆ ಇದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಜೀವನ. ನನ್ನೆಲ್ಲ ಆಗು ರೂಪುಗಳಲ್ಲಿ ನಾನು ಕರೆದ ತಕ್ಷಣ ಬಂದು, ನನ್ನ ಆರೋಗ್ಯ ಇದ್ದಾಗಿರಲಿ ಆರೋಗ್ಯ ಇಲ್ಲದೇ ಇದ್ದಾಗಿರಲಿ 1 ಅವರಕ್ಕೆ ಬಂದರು ಅಂದರೆ ಪ್ರಭಾತ್ ನಗರ್ NS ನಾಯ್ಕರ ಮನೆಗೆ ಬರ್ತಾರೆ. ಅದಕ್ಕೆ ಮುಂದೆ ಹೋಗ್ತು ಕಡಿಮೆ. ಆದರೆ ಪ್ರಭಾತ್ ನಗರ NS ನಾಯ್ಕರ ಮನೆಗೆ ಬರದೆ ಅವ್ರ ಮನೆಗೆ ಬರೋದಿಲ್ಲ. ಕತ್ಲೆ ಅದು ಸ್ವಲ್ಪ ನಾನೇ ಹೇಳ್ತಾರೆ, ಕತ್ಲೆ ಆಯ್ತು ಬೇಡ ಹೋಗ್ಬಿಡು ನೀನು, ಯಾಕಂದರೆ ಕತ್ಲೆಲ್ಲ ಗಾಡಿ ಹೊಡಿದೆಲ್ಲ ಕಷ್ಟ, ಅದೆಲ್ಲ ಹೇಳಿದ್ರೆ ಈಗೆಲ್ಲ ಮಾಡಿರ್ಬೇಕು. ಅವ್ನ ಕಾಲಿಗೆ ಚಕ್ರ ಹಾಕ್ತಾರೆ, ಏನು ಮಾಡ್ತಾರೆ, ಅವ್ನು ನಿಂತಲ್ಲೂ ಕೊಡೋದಿಲ್ಲ. ಮನೆಯಲ್ಲಿ ಟೆನ್ಷನ್ ಆಗಿ ಅವನು ಓಡಿ ಹೋಗುದಲ್ಲ, ಬಟ್ ಅವನಿಗೆ ಜವಾಬ್ದಾರಿ ಆಗ್ತದೆ. ಅವನಿಗೆ ಅಲ್ಲೊಂದು ಕೆಲಸ ಹೇಳಿದ್ರೆ, ನಾನೇ ಒಂದು ಕೆಲಸ ಹೇಳಿರ್ಲಿ, ಯಾರೇ ಒಂದು ಕೆಲಸ ಹೇಳಿರ್ಲಿ, ಆ ಕೆಲಸವನ್ನು ನಾನು ಗಟ್ಟಿಯಾಗಿ ನಿಂತು ಮಾಡಬೇಕಿತ್ತು. ಅದು ಏನು ಕೊಡ್ತಾರೋ ಏನು ಬಿಡ್ತಾರೋ ಅನ್ನುವಂಥದ್ದು ಅದು ಈಗಾಗಲೇ ಮೋಹನ್ ನಾಯ್ಕರು ಹೇಳಿದ್ರು. ಅದು ಯಾವುದೂ ಇಲ್ಲ, ಯಾವ ಪ್ರಚಾರನೂ ಇಲ್ಲ, ಯಾವ ಫೋಟೋನೂ ಇಲ್ಲ. ಈಗ ನಮ್ಮ ಮನೆಗೆ ಬಂದು ನನಗೆ ಏನು ಹೆಲ್ಪ್ ಮಾಡಬೇಕು ಮಾಡಿದ್ರು ನಾನೇನು ಕೊಡ್ತಾನೆ ಅನ್ನುವಂಥದ್ದಲ್ಲ. ಆದರೆ ಹೇಳಿದ ತಕ್ಷಣ ಬಂದು ಮಾಡೋವನು ಅಂತ ಹೇಳಿದ್ರೆ ಅವನ ಹೆಸರಲ್ಲೇ ಇದೆ ಗಣಪತಿ ಹೇಳಿ. ವಿಘ್ನಗಳನ್ನು ದೂರ ಮಾಡುವವನು ಅಂತ ಹೇಳಿದ್ರೆ ಗಣಪತಿ. ಆ ಗಣಪತಿ NS ನಾಯ್ಕನಿಗೆ ಈ ನರಸಿಂಹನ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿದವನೇ. ನಾನೆಲ್ಲ ನಾನು ಬಾಳಿಲ್ಲಿ ನನ್ನ ಭಾಳ ಜನ ನನ್ನ ಆತ್ಮೀಯ ಮಿತ್ರರಿಲ್ಲ, ಎಲ್ಲರೂ ನನಗೆಲ್ಲ ಹೆಲ್ಪ್ ಒಂದಲ್ಲ ಒಂದು ರೀತಿಯಿಂದ ಹೆಲ್ಪ್ ಮಾಡಿದವ್ರೆ. ಆದರೆ ನನಗೆ ನಾನು ರಿಟೈರ್ಡ್ ಆದಾಗ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ನನಗೆ. ಆ ಸಂದರ್ಭದಲ್ಲಿ ಗಟ್ಟಿಯಾಗಿ ಬಂದು ನಿಂತವ ನನಗೆ GM ಭಟ್. ಹಾಗಾಗಿ ನಾನು GM ಭಟ್ನನ್ನು ಅವನಿಗೆ ಹೇಳಿದ್ದೆ, ಒಂದು ಸಲ ಚುನಾವಣೆ ನಿಂತಾಗ ಅವನು ಬಿದ್ದು ಹೋಗಿದ್ದ. ಚುನಾವಣೆ ಸ್ವಲ್ಪ ಹೋಟೆಲ್ ಬಿದ್ದ, ಅವಾಗ ಹೊಸದಾಗಿ ಬಂದವಾಗಿದ್ದ. ಅವ್ನು ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟ. ನಮ್ಮ ಗುಂಪಿಂದ ನಿಂತಿದ್ದ. ಅವ ನಾನು ಒಂದು ಮಾತು ಹೇಳಿದ್ದೆ ಅವನಿಗೆ, GM ಭಟ್ ನೀ ನನ್ನ ಈ ಭಾಗದಲ್ಲಿ ಇರ್ತೀಯ, ಅದೇ ಭಾಗ ಯಾವತ್ತೂ ನೆನ್ಪಿಟ್ಕೊಂಡು ಯಾವುದೇ ಕಷ್ಟ ಬಂದಿರಲಿ ಆ ಕಷ್ಟಕ್ಕೆ ನಾನು ಬಂದು ನಿಲ್ತೇನೆ. ಅದನ್ನು ನಿಂತು ತೋರಿಸಿದ್ದೇನೆ ಕಾನಕಿ ಶಾಲೆಯಲ್ಲಿ. ಆ ಸಂದರ್ಭದಲ್ಲಿ ನಾನೇ ಸ್ವತಃ ಹೋಗಿದ್ದೇನೆ, ಅವ್ರ ಜೊತೆ ನಿಂತಿದ್ದೇನೆ, ಅದನ್ನು ಎದುರಿಸಿ ತೋರಿಸ್ತೇನೆ. ಆವಾಗ ನಮ್ಗೆ ಆ ತಾಕತ್ತಿತ್ತು ಬಿಡು. ಆದರೆ ಅದು ನಂತರ ಮಾತ್ರ ಅವನ ಜೊತೆಯಲ್ಲಿದ್ದಾಗ ಎಷ್ಟು ಹೆಲ್ಪ್ ಮಾಡಬೇಕು, ಹೆಲ್ಪಿಂಗ್ ನೇಚರ್ಗೆ ಹುಟ್ಟಿದವ ಅಂತ GM ಭಟ್. ಹೆಲ್ಪಿಂಗ್ ನೇಚರ್ಗೆ ಹುಟ್ಟಿದವ. ನಾವು ಹೇಳ್ತಾವಲ್ಲ ತಿನ್ಲಿಕ್ಕಾಗೆ ಹುಟ್ಟಿದವ ಅಂತ ಹೇಳ್ತಾರಲ್ಲ, ಆಗಲ್ಲ. ಹೆಲ್ಪಿಂಗ್ ನೇಚರ್ ಅಂತ ಹೇಳಿದ್ರೆ ಅವನ ರಕ್ತದ ಕಣಕಣದಲ್ಲಿ. ಇವತ್ತು ನಾನು GM ಭಟ್ ಏನಿದ್ದಾನೆ ಅಂದರೆ ನಾನು ಇಡೀ ದೇಹದ ಕಣಕಣದಲ್ಲೇ GM ಭಟ್ ಇದ್ದೆ. ನೀವು ಒಂದು ಮೊಳೆ ಹೊಡೆದ್ರು ಆ ರಕ್ತ ಬಂದ GM ಭಟ್ ಅಂದೇ ಬರ್ತದೇನು. ಆ ರೀತಿ ಇದು ವಸ್ತುಸ್ಥಿತಿಯಾಗಿ ಹೇಳ್ತಾರೆ ಗೊತ್ತ. ನಾನು ಕಂಡಿದ್ದು, ನಾನು ಅನುಭವಿಸಿದ್ದು, ಅದು ಅವ್ನು ಸುಖೀ ಬಹು. ಅವನ ಸುಖ ಕಂಡಿದ್ದ. ಕಷ್ಟ ಎಲ್ಲರೂ ಗೊತ್ತು. ಈಗ ನಾನು ಇದ್ದಾನೆ, ಇಲ್ಲಿ ST ಭಟ್ ಇದ್ದಾರೆ, ಈಗ ರಿಟೈರ್ಡ್ ಆದವರಲ್ಲಿ ಕೆಲವರಲ್ಲಿ ಇದ್ದವರು. ನನ್ನ ಮಗ ಎಲ್ಲಿದ್ದಾನೆ ಕೇಳಿದ್ರೆ ಮಗ ಮಂಗಳೂರಲ್ಲಿದ್ದಾರೆ, ಸೊಸೆ ಎಲ್ಲಿದ್ದಾರೆ ಕೇಳಿದ್ರೆ ಬೆಳಗಾವದಲ್ಲಿದ್ದಾರೆ, ಮಗಳಲ್ಲಿದ್ದಾಳೆ ಕೇಳಿದ್ರೆ ಬೆಂಗಳೂರಲ್ಲಿದ್ದಾನೆ, ಹಳ್ಳಿಯಲ್ಲಿ ಕೇಳಿದ್ರೆ ಬೆಂಗಳೂರಲ್ಲಿದ್ದೇನೆ. ನಾ ಎಲ್ಲಿದ್ದೇನೆ? 1 ಅವರ್ ಪ್ರಭಾತ್ ನಗರದಲ್ಲಿದ್ದೇನೆ. ನನ್ನ ಜೊತೆಗೆ ಯಾರೂ ಇಲ್ಲ. ಎಲ್ಲ ಕೆಲವು ಶಿಕ್ಷಕರು ಬಂದರೆ GM ಭಟ್ ಬಂದರೆ ಮಾತ್ರ ನನ್ನ ಜೊತೆಗೆ ಟೀಚರ್ ಇದ್ದಾರೆ ನನ್ನ ಜೊತೆ, ಇವತ್ತೂ ಇದ್ದಾರೆ. ನಾನು ನಿವೃತ್ತಿಯಾಗಿ 5 ವರ್ಷ ಆದರೂ ನನ್ನ ಜೊತೆಯಲ್ಲಿ ಟೀಚರ್ ಇದ್ದಾರೆ. ಇದು ಅಭಿಮಾನಿಗಳ ಬಳಗ
ಈಗ ನಾವು ಸರಿ ಹೇಳಲಿಲ್ಲ ಎಲ್ಲರಿಗೂ, ಹೇಳಿದ್ರೆ ನೀವು ಮತ್ತೆ ಅಂಗಳಕ್ಕೆ ಚಪ್ರ ಹಾಕ್ಬೇಕಾಗ್ತಿತ್ತು. ನಾನು ಯಾರಿಗೂ ಹೇಳಲಿಲ್ಲ, ಕೆಲವು ಆತ್ಮೀಯರು ಅಷ್ಟೇ ಹೇಳಿದ್ದು. ಹಾಗಾಗಿ ಆ ಥರದ ಒಂದು ವ್ಯಕ್ತಿತ್ವ ಅವನಲ್ಲಿ ಇದೆ. ಹಾಗಾಗಿ ನಾನು ಅವನಿಗೆ ಮತ್ತೆ ನೋಡಿ, ಈಗ ಮಗ ಇಲ್ಲೇ ಇದೆ, ಸೊಸೆ ಮಗನ ಮದುವೆ ಆಗಿದೆ, ಸೊಸೆ ಇಲ್ಲೇ ಇದೆ, ಇನ್ನೊಂದು ಮಗ ಕಲಿತಾ ಇದ್ದಾನೆ, ಹೆಣ್ಮಕ್ಳು ಯಾರು ಇಲ್ಲ, 2 ಗಂಡು ಮಕ್ಕಳು, ಅವ್ರ ಜೊತೆಲೇ ಇರ್ತಾನವ. ನಾವಿವತ್ತೇನಾದ್ರು ಮಕ್ಕಳ ಕೆಲ ಮಾತಾಡ್ಬೇಕು, ನಮ್ಮ ಮೊಮ್ಮಗ ಹತ್ರ ಮಾತಾಡ್ಬೇಕಂದ್ರೆ ವಿಡಿಯೋ ಕಾಲ್ ಮಾಡಿ ಪುಟ ಇಲ್ಲ ಇಲ್ಲಿ ಮನೆಗೆ ಬಂದ್ರೆ ಪುಟ್ಟ ಅದೇ ಪುಟ್ಟಿನೂ ಅದೇ ಎಲ್ಲ